ರಾಜ್ಯಪಾಲರ ಭೇಟಿಗೆ ಈಗ ಎಐಎಡಿಎಂಕೆ ನಾಯಕ ಇ ಪಳನಿಸ್ವಾಮಿ ಕೂಡ ಸಜ್ಜಾಗಿದ್ದಾರೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಮಧ್ಯಾಹ್ನ 12 ಗಂಟೆಗೆ ಇ ಪಳನಿಸ್ವಾಮಿ ಲೋಕಸಭೆಗೆ ಭೇಟಿ ಕೊಡೋ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಸರ್ಕಾರ ರಚನೆ ಸಂಬಂಧ ಮಾತುಕತೆ ನಡೆಸೋ ಸಾಧ್ಯತೆಗಳಿದೆ. ಸಾಕಷ್ಟು ಕುತೂಹಲ ಕೆರಳಿಸ್ತಾ ಇದೆ ಎಐಎಡಿಎಂಕೆ ನಾಯಕ ಇ ಪಳನಿಸ್ವಾಮಿ ಅವರ ನಡೆ. 47 ಸ್ಥಾನಗಳೊಂದಿಗೆ ಮೂರನೇ ದೊಡ್ಡ ಪಕ್ಷವಾಗಿದೆ ಎಐಎಡಿಎಂಕೆ. ಈಗ ಇ ಪಳನಿಸ್ವಾಮಿ ಅವರು ರಾಜ್ಯಪಾಲರನ್ನ ಭೇಟಿಯಾಗೋದಕ್ಕೆ ಮುಂದಾಗಿದ್ದಾರೆ. ಒಂದ್ ಕಡೆ ಈಗ ಟಿವಿಕೆಗೆ ಡೆಡ್ಲೈನ್ ಅನ್ನ ಕೊಟ್ಟಿದ್ದಾರೆ, 12 ಗಂಟೆ ಒಳಗೆ ನಿಮ್ಮ ನಿರ್ಧಾರವನ್ನ ತಿಳಿಸಿ ಅಂತ. ಒಂದ್ ಕಡೆ ಎಐಎಡಿಎಂಕೆಯ ಕೆಲವು ಶಾಸಕರು ಟಿವಿಕೆಗೆ ನಾವು ಬೆಂಬಲವನ್ನ ನೀಡೋಣ ಅನ್ನುವಂಥ ಅಂದ್ರೆ ಬೆಂಬಲವನ್ನ ನೀಡೋಣ ಅಂತ ಹೇಳ್ತಾ ಇದ್ದಾರೆ. ಇದೆಲ್ಲದರ ಜೊತೆಗೆ ಈ ಪಳನಿಸ್ವಾಮಿ ಅವರು ಅದಕ್ಕೆ ಒಪ್ಕೊಳ್ತಾ ಇಲ್ಲ ಅನ್ನುವಂಥ ಮಾತಿನ ನಡುವೆಯೇ ರಾಜ್ಯಪಾಲರನ್ನ ಭೇಟಿ ಆಗ್ತಾ ಇರೋದು ಬಹಳ ಕುತೂಹಲವನ್ನ ಮೂಡಿಸ್ತಾ ಇದೆ. ಒಂದ್ ಕಡೆ ಈಗ ವಿಜಯ್ ಅವರು ಕೂಡ ರಾಜ್ಯಪಾಲರನ್ನ ಭೇಟಿಯಾಗಿದ್ದಾರೆ. ಅವರ ಮನವಿ ಏನು? ಟಿವಿಕೆಗೆ ಬೆಂಬಲ ನೀಡಿ, ಇಲ್ಲವಾದ್ರೆ ಹೊರಗೆ ಹೋಗ್ತೀವಿ. ಈ ಪಳನಿಸ್ವಾಮಿ ವಿರುದ್ಧವೇ ಎಐಎಡಿಎಂಕೆಯಲ್ಲಿ ಬಂಡಾಯ ಸ್ಟಾರ್ಟ್ ಆಯ್ತಾ? ಟಿವಿಕೆಗೆ ಬೆಂಬಲಿಸೋದಕ್ಕೆ ಎಐಎಡಿಎಂಕೆಯ ಒಂದು ಬಣ ಪಟ್ಟು ಹಿಡಿತಾ ಇದೆ. ಎಐಎಡಿಎಂಕೆಯ 25ಕ್ಕೂ ಹೆಚ್ಚು ಶಾಸಕರು ಟಿವಿಕೆಗೆ ಬೆಂಬಲಿಸೋದಕ್ಕೆ ಒಲವನ್ನ ತೋರ್ತಾ ಇದ್ದಾರೆ. ಅಂದ್ರೆ ಷಣ್ಮುಗಂ ಬಣದ 25ಕ್ಕೂ ಹೆಚ್ಚು ಶಾಸಕರು ಟಿವಿಕೆಗೆ ಬೆಂಬಲಿಸೋದಕ್ಕೆ ಒಲವು ತೋರ್ತಾ ಇದ್ದಾರೆ. ಟಿವಿಕೆಗೆ ಬೆಂಬಲಿಸೋದಕ್ಕೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಈ ಪಳನಿಸ್ವಾಮಿ. ಟಿವಿಕೆಗೆ ಬೆಂಬಲಿಸುವ ವಿಚಾರದಲ್ಲಿ ಎಐಎಡಿಎಂಕೆ ವಿಭಜನೆಯಾಗುತ್ತಾ? ಏಕೆಂದ್ರೆ ಇಲ್ಲೂ ಕೂಡ ಕೆಲ ಶಾಸಕರು ಟಿವಿಕೆಗೆ ಹೋಗೋದಕ್ಕೆ ಅಥವಾ ಅವರಿಗೆ ಸಪೋರ್ಟ್ ಅನ್ನ ಮಾಡೋದಕ್ಕೆ ಒಲವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ಈ ಪಳನಿಸ್ವಾಮಿ ಅವರಿಗೆ ಇದು ಬಿಲ್ಕುಲ್ ಒಪ್ಪಿಗೆ ಇಲ್ಲ. ಹೀಗಾಗಿ ಒಂದ್ ಕಡೆ ಇವರು ರಾಜ್ಯಪಾಲರನ್ನ ಭೇಟಿ ಆಗ್ತಾ ಇರೋದು ಒಂದ್ ಕಡೆ, ಇನ್ನೊಂದ್ ಕಡೆ ಶಾಸಕರ ನಿಲುವು ಬಹಳ ಕುತೂಹಲವನ್ನ ಕೆರಳಿಸ್ತಾ ಇದೆ. ಎಐಎಡಿಎಂಕೆ ಪಕ್ಷಕ್ಕೆ ಕುದುರೆ ವ್ಯಾಪಾರದ ಭಯ ಕೂಡ ಕಾಡ್ತಾ ಇದೆ. ಎಐಎಡಿಎಂಕೆ ಶಾಸಕರು ಪುದುಚೇರಿ ರೆಸಾರ್ಟ್ಗೆ ಶಿಫ್ಟ್ ಆಗಿದ್ದಾರೆ. 25 ಶಾಸಕರು ರೆಸಾರ್ಟ್ಗೆ ಸ್ಥಳಾಂತರಗೊಂಡಿದ್ದಾರೆ. ಟಿವಿಕೆಗೆ ಜಂಪ್ ಆಗಬಹುದು ಅನ್ನುವಂತಹ ಭಯ. ಹೀಗಾಗಿ ಶಾಸಕರನ್ನ ರೆಸಾರ್ಟ್ಗೆ ಶಿಫ್ಟ್ ಮಾಡಲಾಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಪುದುಚೇರಿಯಲ್ಲಿರುವಂತಹ ಐಷಾರಾಮಿ, ದಿ ಶೋರ್, ತ್ರಿಶ್ವಂ ರೆಸಾರ್ಟ್ಗೆ ಕೆಲ ಶಾಸಕರು ಹೋಗಿದ್ದಾರೆ. ಶಾಸಕರನ್ನ ಹಿಡಿದಿಟ್ಕೊಳ್ಳೋದಕ್ಕೆ ಷಣ್ಮುಗಂ ಹಾಗೆ ಈ ಪಳನಿಸ್ವಾಮಿ ಬಹಳ ಸರ್ಕಸ್ ಅನ್ನ ಮಾಡ್ತಾ ಇದ್ದಾರೆ. ಟಿವಿಕೆಗೆ ಬೆಂಬಲಿಸುವ ಬಗ್ಗೆ ಈಗಾಗಲೇ ಅಣ್ಣಾ ಡಿಎಂಕೆಯಲ್ಲಿ ಭಿನ್ನಮತ ಸ್ಟಾರ್ಟ್ ಆಗಿರೋದು. ಎಐಎಡಿಎಂಕೆಯ 47 ಶಾಸಕರ ಪೈಕಿ 25 ಶಾಸಕರು ರೆಸಾರ್ಟ್ಗೆ ಶಿಫ್ಟ್ ಆಗಿದ್ದಾರೆ. ಇನ್ನು ಶಾಸಕರಿಗೆ ರೆಸಾರ್ಟ್ನಲ್ಲಿ 20 ಕೊಠಡಿಗಳನ್ನು ಕೂಡ ಬುಕ್ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ನೋಡಿ, ಒಂದ್ ಕಡೆ ಯಾವಾಗ ಕೆಲ ಶಾಸಕರು ಟಿವಿಕೆಗೆ ಬೆಂಬಲವನ್ನ ವ್ಯಕ್ತಪಡಿಸಿ ಅಂತ ಹೇಳಿ ಒಲವನ್ನ ತೋರಿದ್ರು, ಆ ಬಗ್ಗೆ ಪಟ್ಟು ಹಿಡಿದ್ರು. ಒಂದ್ ಕಡೆ ಭಯ ಕೂಡ ಸ್ಟಾರ್ಟ್ ಆಗಿದೆ. ಎಲ್ಲಿ ಕುದುರೆ ವ್ಯಾಪಾರ ಆಗುತ್ತೋ, ಎಲ್ಲಿ ನಮ್ಮ ಶಾಸಕರನ್ನ ಸೆಳೆದ್ ಬಿಡ್ತಾರೋ ಅಥವಾ ನಮ್ಮ ಶಾಸಕರನ್ನ ಕೊಂಡ್ಕೊಂಡ್ ಬಿಡ್ತಾರೋ ಅನ್ನುವಂಥ ನಿಟ್ಟಿನಲ್ಲಿ ಬಹಳ ಸರ್ಕಸ್ ಆಗ್ತಾ ಇರೋದಂತೂ ನಾವು ಗಮನಿಸಬಹುದು. ವಿಜಯ್ಗೆ ಡೆಡ್ಲೈನ್ ನೀಡಿದೆ ಎಐಎಡಿಎಂಕೆ. ಇಂದು ಮಧ್ಯಾಹ್ನ 1 ಗಂಟೆಯೊಳಗೆ ನಿರ್ಧಾರವನ್ನ ತಿಳಿಸಿ, ಅಂತಿಮ ನಿರ್ಧಾರ ತಿಳಿಸುವಂತೆ ಎಐಎಡಿಎಂಕೆ ಡೆಡ್ಲೈನ್ ಅನ್ನ ಕೂಡ ನೀಡಿದೆ. ಯಾಕೆಂದ್ರೆ ಈಗ ವಿಜಯ್ ಅವರು ಯಾರ ಕಡೆ ಹೋಗ್ತಾರೆ? ಒಂದ್ ಕಡೆ ಕಾಂಗ್ರೆಸ್ನ 5 ಸದಸ್ಯರು ಕೂಡ, ಶಾಸಕರು ಕೂಡ ಬೆಂಬಲವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ, ಹೌದು. ಆದ್ರೆ ಇನ್ನುಳಿದಂತಹ ಸ್ಥಾನಕ್ಕೆ ಏನು ಮಾಡ್ತಾರೆ? ಒಂದ್ ಕಡೆ ಎಐಎಡಿಎಂಕೆ ಜೊತೆಗೆ ಏನಾದ್ರೂ ಮೈತ್ರಿಯನ್ನ ಮಾಡ್ಕೊಳ್ಳೋದಕ್ಕೆ ವಿಜಯ್ ರೆಡಿ ಆಗಿದ್ದಾರಾ? ಈ ಬಗ್ಗೆ ಅಂತಿಮ ನಿರ್ಧಾರ ಏನು? ಅವರು ಏನ್ ಯೋಚನೆ ಮಾಡ್ತಾ ಇದ್ದಾರೆ ಅಥವಾ ಏನ್ ಪ್ಲಾನ್ ರೂಪಿಸ್ತಾ ಇದ್ದಾರೆ? ಹೀಗಾಗಿ ಇದು ಕೂಡ ಎಐಎಡಿಎಂಕೆಯಲ್ಲೂ ಕೂಡ ಬಹಳ ಒಂದ್ ರೀತಿ ಗೊಂದಲ ಉಂಟಾಗಿದೆ. ಹೀಗಾಗಿ ಮಧ್ಯಾಹ್ನ 1 ಗಂಟೆ ಒಳಗೆ ನಿಮ್ಮ ನಿರ್ಧಾರವನ್ನ ತಿಳಿಸಿ ಅಂತ ಹೇಳಿ ಈ ಪಳನಿಸ್ವಾಮಿ ಅವರು ಕೂಡ ಹೇಳಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ಎಲ್ಲದರ ಬಗ್ಗೆ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್. ನಾವು ಗಮನಿಸ್ತಾ ಇರೋ ಹಾಗೆ ಒಂದ್ ಕಡೆ ಎಐಎಡಿಎಂಕೆಯ ಕೆಲ ಶಾಸಕರು ಕೂಡ ಟಿವಿಕೆಗೆ ಬರೋದಕ್ಕೆ ಒಲವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ, ನಾವು ಮೈತ್ರಿ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಇದಕ್ಕೆ ಬಿಲ್ಕುಲ್ ಪಳನಿಸ್ವಾಮಿ ಅವರು ಒಪ್ಕೊಳ್ತಾ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಜೊತೆಗೆ ಡೆಡ್ಲೈನ್ ಅನ್ನ ಕೊಟ್ಟಿದ್ದಾರೆ ಅಂತೇಳಿ. ಅಂದ್ರೆ ಈ ಡೆಡ್ಲೈನ್ ನ ಕಾರಣ ಏನು? ಒಂದು ವೇಳೆ ವಿಜಯ್ ಅವರೇನಾದ್ರೂ ಮನಸ್ಥಿತಿಯನ್ನ ಬದಲಿಸಿ ನಾವು ಎಐಎಡಿಎಂಕೆ ಜೊತೆಗೆ ಮೈತ್ರಿ ಮಾಡ್ಕೊಳ್ತೀವಿ ಅಂತಂದ್ರೆ ಒಪ್ಪಿಗೆ ರೆಡಿ ಇದ್ದಾರಾ ಪಳನಿಸ್ವಾಮಿ ಅವರು? ಯಾವ ರೀತಿ ಕಂಡು ಬರ್ತಾ ಇದೆ ಬೆಳವಣಿಗೆ? ಮಧುನಾಗರಾಜ್, ಈಗ ಬಹು ಮುಖ್ಯವಾಗಿ ರಾಜ್ಯಪಾಲರನ್ನ ವಿಜಯ್ ಅವರು ಭೇಟಿಯಾಗಿದ್ದಾರೆ. ರಾಜ್ಯಪಾಲರು ನಿನ್ನೆ ಸೂಚನೆಯನ್ನ ಕೊಟ್ಟಿದ್ರು, 118 ಸದಸ್ಯರ ಪಟ್ಟಿಯನ್ನ ನಮಗೆ ತಂದುಕೊಡಿ, ಆವಾಗ ಪ್ರಮಾಣ ವಚನ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತೀವಿ ಅಂತ. ಇವತ್ತು ಮತ್ತೆ ಭೇಟಿಯಾಗಿ ವಿಜಯ್ ಅವರು ಏನು ಮನವಿ ಮಾಡ್ಕೊಂಡಿದ್ದಾರೆ ಅನ್ನುವಂಥ ಸ್ಪಷ್ಟ ಆಗಿಲ್ಲ. ಇನ್ನೊಂದು ಕಡೆ ಎಐಎಡಿಎಂಕೆ ಬಯಸ್ತಾ ಇದೆ ನಮ್ಮನ್ನು ಕೂಡ ಟಿವಿಕೆ ಜೊತೆಗೆ ಸಂಪೂರ್ಣವಾಗಿ ಮೈತ್ರಿಯನ್ನ ಮಾಡಿಕೊಳ್ಳಿ ಅಂತ. ಹಾಗಾಗಿ ಡೆಡ್ಲೈನ್ ಅನ್ನ ಕೊಟ್ಟಿರುವಂತಹದ್ದು. ಇಲ್ಲಿ ಬಹುಮುಖ್ಯವಾಗಿ ಟಿವಿಕೆ ಏನೊಂದು ಆರೋಪವನ್ನ ಮಾಡ್ತಿದೆ, ಇವೆಲ್ಲವೂ ಕೂಡ ದೆಹಲಿಯಿಂದ ನಿರ್ದೇಶನ ಬರ್ತಿದೆ ರಾಜ್ಯಪಾಲರಿಗೆ ಅನ್ನುವಂತಹದ್ದು.
ದೆಹಲಿಯಿಂದ ನಿರ್ದೇಶನ ಬರ್ತಿರೋದ್ರಿಂದಲೇ ರಾಜ್ಯಪಾಲರು ನಮಗೆ ಅವಕಾಶವನ್ನ ಮಾಡಿಕೊಡ್ತಾ ಇಲ್ಲ. ಅತ್ಯಂತ ದೊಡ್ಡ ಪಕ್ಷ ಆಗಿರ್ತಕ್ಕಂಥ ಟಿವಿಕೆಗೆ ಸರ್ಕಾರ ರಚನೆ ಮಾಡಲಿಕ್ಕೆ ಅವಕಾಶವನ್ನ ಮಾಡಿಕೊಡ್ಬೇಕು. ವಿಧಾನಸಭೆಯಲ್ಲಿ ಬಹುಮತವನ್ನ ಸಾಬೀತು ಮಾಡಲಿಕ್ಕೆ ಟಿವಿಕೆಗೆ ಅವಕಾಶವನ್ನ ಮಾಡಿಕೊಡ್ಬೇಕು. ಅದು ಮಾಡದೆ ರಾಜ್ಯಪಾಲರು ಈ ರೀತಿಯಾದಂತಹ ಅಂದ್ರೆ ಸಮಯವನ್ನ ಮುಂದೂಡುವಂತಹದ್ದು, ಬಹುಮತವನ್ನ ಸಾಬೀತುಪಡಿಸಿ ನಂತರ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿ ಅನ್ನುವಂತಹದನ್ನ ಏನು ವಿಜಯ್ ಅವರಿಗೆ ಹೇಳ್ತಾ ಇದ್ದಾರೆ. ಇದನ್ನ ರಾಜಭವನಕ್ಕೆ ಬೇರೆ ಕಡೆಯಿಂದ ದೆಹಲಿಯಿಂದ ಸೂಚನೆ ಬರ್ತಿದೆ ಅನ್ನುವಂತಹ ಮಾಹಿತಿ ಅಂದ್ರೆ ಒಂದು ರೀತಿಯಾದ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇರುವಂತಹದ್ದು. ಬಹುಮುಖ್ಯವಾಗಿ ಬಿಜೆಪಿ ನಾಯಕರು ಈ ರೀತಿಯಾಗಿ ರಾಜಭವನವನ್ನ ಆಟ ಆಡಿಸ್ತಾ ಇದ್ದಾರೆ ಅನ್ನುವಂತಹ ಆರೋಪವನ್ನ ಈಗ ಟಿವಿಕೆ ಮಾಡ್ತಿದೆ. ಹೀಗಾಗಿ ಎಐಎಡಿಎಂಕೆ ಅವರು ಟಿವಿಕೆಗೆ ಒಂದು ಡೆಡ್ ಲೈನ್ ಕೂಡ ಕೊಟ್ಟಿರುವಂತಹದ್ದು. ಇವತ್ತು ಒಳಗಾಗಿ ಒಂದು ಸ್ಪಷ್ಟವಾದಂತ ನಿರ್ಧಾರನ ಹೊರಹಾಕಬೇಕು. ಅಂದ್ರೆ ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡ್ಕೊಳ್ತಾರೋ ಅಥವಾ ಎಐಎಡಿಎಂಕೆ ಜೊತೆ ಮೈತ್ರಿ ಮಾಡ್ಕೊಳ್ತಾರೋ ಅನ್ನುವಂತಹದ್ದು. ಹೀಗಾಗಿ ವಿಜಯ್ ಅವರು ನಿರ್ಧಾರವನ್ನ ಮಾಡಬೇಕಾಗಿದೆ. ಈಗ ಸಂಪೂರ್ಣ ಬಹುಮತ ಬೇಕು ಅಂತಂದ್ರೆ ಎಐಎಡಿಎಂಕೆ ಜೊತೆ ಸಂಪೂರ್ಣವಾದಂತಹ ಮೈತ್ರಿಯನ್ನ ಮಾಡ್ಕೊಳ್ಬೇಕಾಗುತ್ತೆ, ಅಥವಾ ಬಾಹ್ಯ ಬೆಂಬಲವನ್ನ ಎಐಎಡಿಎಂಕೆ ಕೊಡಬೇಕಾದಂತಹ ಅನಿವಾರ್ಯತೆ ಕೂಡ ಬರುತ್ತೆ. ಅಂದ್ರೆ ಸರ್ಕಾರದ ಭಾಗ್ಯ ಆಗೋದಿಲ್ಲ, ಆದ್ರೆ ಬಾಹ್ಯವಾಗಿ ಬೆಂಬಲ ಕೊಡ್ತೀವಿ ಅನ್ನುವಂತಹದ್ದನ್ನ ಎಐಎಡಿಎಂಕೆ ಹೇಳುವಂತಹ ಸಾಧ್ಯತೆ ಇದೆ. ಈಗ ಟಿವಿಕೆಗೆ ಕಾಂಗ್ರೆಸ್ ಜೊತೆ ಹೋಗಿರೋದಕ್ಕೆ ಇಷ್ಟೆಲ್ಲ ಅನುಭವಿಸಬೇಕಾದಂತಹ ಸ್ಥಿತಿ ಬಂದಿರುವಂತಹದ್ದು. ಹೀಗಾಗಿ ಈಗ ಎಡಪಕ್ಷಗಳು ಕೂಡ ಟಿವಿಕೆಗೆ ಬೆಂಬಲವನ್ನ ಕೊಡ್ತಿಲ್ಲ, ಮುಸ್ಲಿಂ ಲೀಗ್ ಕೂಡ ಟಿವಿಕೆಗೆ ಬೆಂಬಲ ಕೊಡ್ತಿಲ್ಲ, ಈಗ ವಿಸಿಕೆ ಕೂಡ ಬೆಂಬಲ ಕೊಡ್ತಿಲ್ಲ. ಈ ಮೂರು ಪಕ್ಷಗಳು ಡಿಎಂಕೆ ಜೊತೆ ಗಟ್ಟಿಯಾಗಿ ಇರುವಂತಹದ್ದು. ಹಾಗಾಗಿಯೇ ಕಾಂಗ್ರೆಸ್ ಮತ್ತೆ ಟಿವಿಕೆ ಸರ್ಕಾರ ರಚನೆ ಮಾಡುವಂತಹದ್ದು ಬಹಳಷ್ಟು ಕಷ್ಟ ಆಗಿದೆ. ಹೀಗಾಗಿ ಗೊಂದಲದಲ್ಲಿದ್ದಾರೆ ವಿಜಯ್ ಅವರು. ಹರೀಶ್